ಭಗವದ್ಗೀತೆ ಅಧ್ಯಾಯ 5 ಕರ್ಮಸನ್ಯಾಸ ಯೋಗ ಸಂಪೂರ್ಣ ವಿವರಣೆ. ಭಗವದ್ಗೀತೆಯ 5ನೇ ಅಧ್ಯಾಯವಾದ ಕರ್ಮಸನ್ಯಾಸ ಯೋಗ ವು ಕರ್ಮಯೋಗ ಮತ್ತು ಜ್ಞಾನಯೋಗಗಳ ನಡುವಿನ ಸಂಬಂಧವನ್ನು ಸ್ಪಷ್ಟಪಡಿಸುತ್ತದೆ. ಹಿಂದಿನ ಅಧ್ಯಾಯಗಳಲ್ಲಿ ಶ್ರೀಕೃಷ್ಣನು ಕರ್ಮದ ಮಹತ್ವ ಮತ್ತು ಜ್ಞಾನದ ಶ್ರೇಷ್ಠತೆಯನ್ನು ವಿವರಿಸಿದ್ದನು. ಇದರಿಂದ ಗೊಂದಲಕ್ಕೊಳಗಾದ ಅರ್ಜುನ ಈ ಎರಡರಲ್ಲಿ ಯಾವುದು ಶ್ರೇಷ್ಠವೆಂದು ಪ್ರಶ್ನಿಸುತ್ತಾನೆ. ಅದಕ್ಕೆ ಉತ್ತರವಾಗಿ ಶ್ರೀಕೃಷ್ಣನು ಈ ಅಧ್ಯಾಯದಲ್ಲಿ ಕರ್ಮತ್ಯಾಗ, ಸಂನ್ಯಾಸ ಮತ್ತು ನಿಷ್ಕಾಮ ಕರ್ಮಯೋಗಗಳೆರಡೂ ಮೋಕ್ಷಕ್ಕೆ ದಾರಿಗಳು, ಆದರೆ ಇವುಗಳಲ್ಲಿ ನಿಷ್ಕಾಮ ಕರ್ಮಯೋಗವು ಹೆಚ್ಚು ಸುಲಭ ಮತ್ತು ಶ್ರೇಷ್ಠವಾದುದು ಎಂದು ವಿವರಿಸುತ್ತಾನೆ. ಅರ್ಜುನನ ಪ್ರಶ್ನೆ. ಅಧ್ಯಾಯದ ಆರಂಭದಲ್ಲಿ ಅರ್ಜುನನು ಶ್ರೀಕೃಷ್ಣನನ್ನು ಹೀಗೆ ಕೇಳುತ್ತಾನೆ: ಓ ಕೃಷ್ಣ, ನೀನು ಒಮ್ಮೆ ಕರ್ಮಗಳನ್ನು ತ್ಯಜಿಸಲು ಸಂನ್ಯಾಸ ಹೇಳುತ್ತೀಯಾ, ಮತ್ತೊಮ್ಮೆ ಕರ್ಮಯೋಗವನ್ನು ಹೊಗಳುತ್ತೀಯಾ? ಈ ಎರಡರಲ್ಲಿ ನನಗೆ ಯಾವುದು ಹೆಚ್ಚು ಶ್ರೇಯಸ್ಕರ ಎಂಬುದನ್ನು ದಯವಿಟ್ಟು ಖಚಿತವಾಗಿ ತಿಳಿಸು. ಶ್ರೀಕೃಷ್ಣನ ಉತ್ತರ ಮತ್ತು ಪ್ರಮುಖ ಬೋಧನೆಗಳು. 1. ಕರ್ಮಯೋಗ ಮತ್ತು ಸಂನ್ಯಾಸಗಳ ಏಕತೆ. ಶ್ರೀಕೃಷ್ಣನು ಉತ್ತರಿಸುತ್ತಾ, ಕರ್ಮಸನ್ಯಾಸ ಮತ್ತು ಕರ್ಮಯೋಗಗಳೆರಡೂ ಮೋಕ್ಷವನ್ನು ನೀಡುವಂತಹವೇ, ಆದರೆ ಇವೆರಡರಲ್ಲಿ ಕರ್ಮಸನ್ಯಾಸಕ್ಕಿಂತ ಕರ್ಮಯೋಗವೇ ಶ್ರೇಷ್ಠವಾದುದು ಎನ್ನುತ್ತಾನೆ. ಯಾರು ಯಾವುದೇ ವಸ್ತುವನ್ನು ದ್ವೇಷಿಸುವುದಿಲ್ಲವೋ ಅಥವಾ ಆಶಿಸುವುದಿಲ್ಲವೋ ಅವನು ನಿಜವಾದ ಸನ್ಯಾಸಿ. ಅಂತಹ ದ್ವಂದ್ವಗಳಿಂದ ಮುಕ್ತನಾದವನು ಸುಲಭವಾಗಿ ಸಂಸಾರ ಬಂಧನದಿಂದ ಬಿಡುಗಡೆ ಹೊಂದುತ್ತಾನೆ. 2. ಜ್ಞಾನಯೋಗ ಮತ್ತು ಕರ್ಮಯೋಗ ಒಂದೇ. ಮಕ್ಕಳು ಅಜ್ಞಾನಿಗಳು ಮಾತ್ರ ಜ್ಞಾನಯೋಗ, ಸಾಂಖ್ಯ ಮತ್ತು ಕರ್ಮಯೋಗಗಳನ್ನು ಬೇರೆ ಬೇರೆ ಎಂದು ಭಾವಿಸುತ್ತಾರೆ. ಆದರೆ ಪಂಡಿತರು ಹಾಗೆ ಭಾವಿಸುವುದಿಲ್ಲ, ಏಕೆಂದರೆ ಇವೆರಡರಲ್ಲಿ ಯಾವುದನ್ನಾದರೂ ಸರಿಯಾಗಿ ಅನುಸರಿಸಿದರೆ ಎರಡರ ಫಲವನ್ನು ಪಡೆಯಬಹುದು. ಜ್ಞಾನಯೋಗಿಗಳಿಗೆ ಯಾವ ಸ್ಥಾನವು ಲಭಿಸುತ್ತದೆಯೋ ಅದೇ ಸ್ಥಾನವು ನಿಷ್ಕಾಮ ಕರ್ಮಯೋಗಿಗಳಿಗೂ ಲಭಿಸುತ್ತದೆ. ಆದ್ದರಿಂದ ಯಾರು ಜ್ಞಾನಯೋಗ ಮತ್ತು ಕರ್ಮಯೋಗಗಳನ್ನು ಒಂದೇ ಎಂದು ತಿಳಿಯುತ್ತಾರೋ ಅವರೇ ನಿಜವಾದ ಜ್ಞಾನಿಗಳು. 3. ಕರ್ಮಯೋಗವಿಲ್ಲದೆ ಸಂನ್ಯಾಸ ಕಷ್ಟ. ಶ್ರೀಕೃಷ್ಣನು ಸ್ಪಷ್ಟಪಡಿಸುವುದೇನೆಂದರೆ, ಕೇವಲ ಕರ್ಮಗಳನ್ನು ಬಿಟ್ಟು ಸನ್ಯಾಸಿಯಾಗುವುದು ಕಷ್ಟಕರ ಮತ್ತು ದುಃಖಕ್ಕೆ ಕಾರಣವಾಗಬಹುದು. ಆದರೆ ಕರ್ಮಯೋಗದಲ್ಲಿ ನಿರತನಾದ ಮುನಿಯು ಬೇಗನೆ ಬ್ರಹ್ಮನನ್ನು ಸೇರುತ್ತಾನೆ. ಯಾರು ಕರ್ಮಯೋಗದಿಂದ ಶುದ್ಧವಾದ ಮನಸ್ಸುಳ್ಳವರಾಗಿ ಇಂದ್ರಿಯಗಳನ್ನು ಜಯಿಸಿ ಸರ್ವಭೂತಗಳಲ್ಲಿಯೂ ತನ್ನ ಆತ್ಮವನ್ನೇ ಕಾಣುತ್ತಾನೋ ಅವನು ಕರ್ಮಗಳನ್ನು ಮಾಡಿದರೂ ಅದರಿಂದ ಬಂಧಿತನಾಗುವುದಿಲ್ಲ. ನವದ್ವಾರಗಳ ಪಟ್ಟಣ ದೇಹ. ದೇಹವನ್ನು 9 ದ್ವಾರಗಳಿರುವ ಪಟ್ಟಣಕ್ಕೆ ಹೋಲಿಸಲಾಗಿದೆ. 2 ಕಣ್ಣು, 2 ಕಿವಿ, 2 ಮೂಗಿನ ಹೊಳ್ಳೆಗಳು, ಬಾಯಿ, ಜನನೇಂದ್ರಿಯ ಮತ್ತು ಗುದದ್ವಾರ. ಆತ್ಮವು ಈ ದೇಹದಲ್ಲಿ ವಾಸವಾಗಿದ್ದರೂ ಅದು ಯಾವುದೇ ಕರ್ಮವನ್ನು ಮಾಡುವುದಿಲ್ಲ ಅಥವಾ ಮಾಡಿಸುವುದಿಲ್ಲ. ಎಲ್ಲವೂ ಪ್ರಕೃತಿಯ ಗುಣಗಳಿಂದ ನಡೆಯುತ್ತದೆ. ಆತ್ಮವು ಕೇವಲ ಸಾಕ್ಷಿಯಾಗಿ ಇರುತ್ತದೆ. 5. ಆತ್ಮದ ನಿರ್ಲಿಪ್ತತೆ. ಪರಮಾತ್ಮನು ಯಾರಿಗೂ ಕರ್ತೃತ್ವವನ್ನು, ಕರ್ಮಗಳನ್ನು ಅಥವಾ ಕರ್ಮಫಲದ ಸಂಬಂಧವನ್ನು ಸೃಷ್ಟಿಸುವುದಿಲ್ಲ. ಎಲ್ಲವೂ ಅವರವರ ಸ್ವಭಾವಕ್ಕೆ ಅನುಗುಣವಾಗಿ ನಡೆಯುತ್ತದೆ. ದೇವರು ಯಾರ ಪಾಪವನ್ನಾಗಲಿ ಪುಣ್ಯವನ್ನಾಗಲಿ ಸ್ವೀಕರಿಸುವುದಿಲ್ಲ. ಅಜ್ಞಾನದಿಂದ ಜ್ಞಾನವು ಮುಚ್ಚಿಹೋಗಿರುವುದರಿಂದ ಜೀವಿಗಳು ಮೋಹಕ್ಕೊಳಗಾಗುತ್ತಾರೆ. ಯಾವಾಗ ಆತ್ಮಜ್ಞಾನದಿಂದ ಆ ಅಜ್ಞಾನವು ನಾಶವಾಗುವುದೋ ಆಗ ಅವರ ಜ್ಞಾನವು ಸೂರ್ಯನಂತೆ ಪರಮಾತ್ಮನನ್ನು ಪ್ರಕಾಶಿಸುತ್ತದೆ. 6. ಸಮದರ್ಶಿತ್ವ. ಜ್ಞಾನಿಯಾದವನು ವಿದ್ವಾಂಸನಾದ ಬ್ರಾಹ್ಮಣ, ಹಸು, ಆನೆ, ನಾಯಿ ಮತ್ತು ಚಂಡಾಲರಲ್ಲಿಯೂ ಒಂದೇ ಆತ್ಮವನ್ನು ಕಾಣುತ್ತಾನೆ. ಅಂತಹ ಸಮದೃಷ್ಟಿಯುಳ್ಳವರು ಈ ಜನ್ಮದಲ್ಲಿಯೇ ಸಂಸಾರವನ್ನು ಜಯಿಸುತ್ತಾರೆ, ಏಕೆಂದರೆ ಅವರು ನಿರ್ದೋಷವಾದ ಬ್ರಹ್ಮದಲ್ಲಿ ಸ್ಥಿತರಾಗಿರುತ್ತಾರೆ. 7. ಸುಖ ಮತ್ತು ಮೋಕ್ಷ. ಯಾರು ಹೊರಗಿನ ವಿಷಯಗಳಲ್ಲಿ ಆಸಕ್ತಿಯಿಲ್ಲದೆ ತನ್ನೊಳಗಿನ ಆತ್ಮದಲ್ಲಿಯೇ ಸುಖವನ್ನು ಕಾಣುತ್ತಾನೋ ಅವನು ಬ್ರಹ್ಮಯೋಗದಲ್ಲಿ ಸ್ಥಿತನಾಗಿ ಅಕ್ಷಯವಾದ ಸುಖವನ್ನು ಪಡೆಯುತ್ತಾನೆ. ಇಂದ್ರಿಯಗಳಿಂದ ಉಂಟಾಗುವ ಸುಖಗಳು ದುಃಖಕ್ಕೆ ಕಾರಣವೆಂದು ತಿಳಿದು ಜ್ಞಾನಿಗಳು ಅದರಲ್ಲಿ ರಮಿಸುವುದಿಲ್ಲ. ಶರೀರವನ್ನು ತ್ಯಜಿಸುವ ಮುನ್ನವೇ ಕಾಮ ಮತ್ತು ಕ್ರೋಧಗಳಿಂದ ಉಂಟಾಗುವ ವೇಗವನ್ನು ಯಾರು ತಡೆದುಕೊಳ್ಳಲು ಸಮರ್ಥರಾಗುತ್ತಾರೋ ಅವರೇ ಯೋಗಿಗಳು ಮತ್ತು ಅವರೇ ಈ ಲೋಕದಲ್ಲಿ ಸುಖಿಗಳು. ಅಂತಹವರು ಬ್ರಹ್ಮನಿರ್ವಾಣವನ್ನು, ಮೋಕ್ಷವನ್ನು ಪಡೆಯುತ್ತಾರೆ. ಅಧ್ಯಾಯದ ಸಾರಾಂಶ. ಒಟ್ಟಾರೆಯಾಗಿ ಭಗವದ್ಗೀತೆಯ 5ನೇ ಅಧ್ಯಾಯವು ಕರ್ಮವನ್ನು ತ್ಯಜಿಸುವುದಕ್ಕಿಂತ ಕರ್ಮದ ಫಲವನ್ನು ತ್ಯಜಿಸುವುದು ಹೆಚ್ಚು ಶ್ರೇಷ್ಠ ಮತ್ತು ವ್ಯಾವಹಾರಿಕ ಎಂದು ಬೋಧಿಸುತ್ತದೆ. ಫಲಾಪೇಕ್ಷೆಯಿಲ್ಲದೆ ಈಶ್ವರಾರ್ಪಣ ಬುದ್ಧಿಯಿಂದ ಕರ್ತವ್ಯಗಳನ್ನು ಮಾಡುವುದೇ ನಿಜವಾದ ಸಂನ್ಯಾಸ. ಅಂತಹ ಕರ್ಮಯೋಗಿಯು ಜ್ಞಾನವನ್ನು ಪಡೆದು ಎಲ್ಲ ಜೀವಿಗಳಲ್ಲಿಯೂ ಸಮಾನತೆಯನ್ನು ಕಂಡು ಅಂತಿಮವಾಗಿ ಶಾಶ್ವತವಾದ ಶಾಂತಿ ಮತ್ತು ಮೋಕ್ಷವನ್ನು ಪಡೆಯುತ್ತಾನೆ. ಈ ಅಧ್ಯಾಯವು ಜ್ಞಾನ ಮತ್ತು ಕರ್ಮಗಳ ಸಮನ್ವಯದ ಸುಂದರ ಚಿತ್ರಣವನ್ನು ನೀಡುತ್ತದೆ.
ಭಗವದ್ಗೀತೆಯ 6ನೇ ಅಧ್ಯಾಯವನ್ನು ಆತ್ಮಸಂಯಮ ಯೋಗ ಅಥವಾ ಧ್ಯಾನ ಯೋಗ ಎಂದು ಕರೆಯಲಾಗುತ್ತದೆ. ಹಿಂದಿನ ಅಧ್ಯಾಯದಲ್ಲಿ ಕರ್ಮಯೋಗದ ಶ್ರೇಷ್ಠತೆಯನ್ನು ವಿವರಿಸಿದ ಶ್ರೀಕೃಷ್ಣನು ಈ ಅಧ್ಯಾಯದಲ್ಲಿ ಆ ಕರ್ಮಯೋಗದ ಸಾಧನೆಗೆ ಮತ್ತು ಅಂತಿಮವಾಗಿ ಮೋಕ್ಷವನ್ನು ಪಡೆಯಲು ಅತ್ಯಗತ್ಯವಾದ ಮನಸ್ಸಿನ ನಿಯಂತ್ರಣ ಮತ್ತು ಧ್ಯಾನದ ಪ್ರಕ್ರಿಯೆಯನ್ನು ವಿಸ್ತೃತವಾಗಿ ವಿವರಿಸುತ್ತಾನೆ. ಅಧ್ಯಾಯದ ಪ್ರಮುಖ ಬೋಧನೆಗಳು. 1. ನಿಜವಾದ ಯೋಗಿ ಮತ್ತು ಸನ್ಯಾಸಿ ಯಾರು? ಅಧ್ಯಾಯದ ಆರಂಭದಲ್ಲಿ ಶ್ರೀಕೃಷ್ಣನು ನಿಜವಾದ ಯೋಗಿಯ ಲಕ್ಷಣವನ್ನು ಸ್ಪಷ್ಟಪಡಿಸುತ್ತಾನೆ. ಕರ್ಮಫಲವನ್ನು ಆಶ್ರಯಿಸದೆ ತಾನು ಮಾಡಬೇಕಾದ ಕರ್ತವ್ಯವನ್ನು ಯಾರು ಮಾಡುತ್ತಾರೋ ಅವರೇ ಸನ್ಯಾಸಿ ಮತ್ತು ಯೋಗಿ. ಕೇವಲ ಅಗ್ನಿಯನ್ನು, ಯಜ್ಞಯಾಗಾದಿಗಳನ್ನು ತ್ಯಜಿಸಿದವನಾಗಲಿ ಅಥವಾ ಕೇವಲ ದೈಹಿಕ ಕ್ರಿಯೆಗಳನ್ನು ಬಿಟ್ಟವನಾಗಲಿ ಸನ್ಯಾಸಿ ಅಥವಾ ಯೋಗಿಯಾಗಲಾರನು. ಇದರರ್ಥ ಕರ್ತವ್ಯಗಳನ್ನು ಬಿಡುವುದು ಸನ್ಯಾಸವಲ್ಲ, ಬದಲಿಗೆ ಆ ಕರ್ತವ್ಯಗಳ ಫಲದ ಮೇಲಿನ ಆಸಕ್ತಿಯನ್ನು ಬಿಡುವುದೇ ನಿಜವಾದ ಸನ್ಯಾಸ ಮತ್ತು ಯೋಗ. 2. ಮನಸ್ಸಿನ ನಿಯಂತ್ರಣದ ಮಹತ್ವ. ಯೋಗದ ಹಾದಿಯಲ್ಲಿ ಮನಸ್ಸನ್ನು ನಿಯಂತ್ರಿಸುವುದು ಅತ್ಯಂತ ಪ್ರಮುಖ ಹಂತ. ಆತ್ಮೋದ್ಧಾರ. ಮನುಷ್ಯನು ತನ್ನನ್ನು ತಾನೇ ಉದ್ಧಾರ ಮಾಡಿಕೊಳ್ಳಬೇಕು, ತನ್ನನ್ನು ತಾನೇ ಅಧೋಗತಿಗೆ ತಳ್ಳಿಕೊಳ್ಳಬಾರದು, ಏಕೆಂದರೆ ಮನುಷ್ಯನಿಗೆ ಅವನೇ ಬಂಧು, ಅವನೇ ಶತ್ರು. ಯಾರಿಗೆ ಮನಸ್ಸು ಬಂಧು, ಯಾರಿಗೆ ಶತ್ರು? ಯಾರು ತನ್ನ ಮನಸ್ಸನ್ನು ಗೆದ್ದಿದ್ದಾರೋ ಅವರಿಗೆ ಮನಸ್ಸು ಅತ್ಯುತ್ತಮ ಸ್ನೇಹಿತ. ಯಾರು ಮನಸ್ಸನ್ನು ಜಯಿಸಿಲ್ಲವೋ ಅವರ ಮನಸ್ಸೇ ಅವರಿಗೆ ದೊಡ್ಡ ಶತ್ರುವಿನಂತೆ ವರ್ತಿಸುತ್ತದೆ. ಜಿತಾತ್ಮನಾದ, ಮನಸ್ಸನ್ನು ಗೆದ್ದ ಯೋಗಿಯು ಸುಖ ದುಃಖ, ಮಾನ ಅಪಮಾನ, ಶೀತ ಉಷ್ಣ ಮುಂತಾದ ದ್ವಂದ್ವಗಳಲ್ಲಿ ಸಮಚಿತ್ತನಾಗಿರುತ್ತಾನೆ. 3. ಧ್ಯಾನದ ಪ್ರಕ್ರಿಯೆ, ವಿವರವಾದ ಮಾರ್ಗದರ್ಶನ. ಶ್ರೀಕೃಷ್ಣನು ಧ್ಯಾನಾಭ್ಯಾಸಕ್ಕೆ ಬೇಕಾದ ಸಿದ್ಧತೆ ಮತ್ತು ಕ್ರಮವನ್ನು ಹಂತ ಹಂತವಾಗಿ ವಿವರಿಸುತ್ತಾನೆ. ಸ್ಥಳ. ಧ್ಯಾನ ಮಾಡಲು ಶುಚಿಯಾದ, ಏಕಾಂತವಾದ ಸ್ಥಳವನ್ನು ಆರಿಸಿಕೊಳ್ಳಬೇಕು. ಆಸನ. ನೆಲದ ಮೇಲೆ ದರ್ಭೆ, ಹುಲ್ಲು, ಅದರ ಮೇಲೆ ಜಿಂಕೆ ಚರ್ಮ ಅಥವಾ ಮೃದುವಾದ ಬಟ್ಟೆ ಮತ್ತು ಅದರ ಮೇಲೆ ಮತ್ತೊಂದು ವಸ್ತ್ರವನ್ನು ಹಾಸಿ ಆಸನವನ್ನು ಸಿದ್ಧಪಡಿಸಬೇಕು. ಆಸನವು ಅತಿ ಎತ್ತರವೂ ಅಲ್ಲ, ಅತಿ ತಗ್ಗೂ ಅಲ್ಲದಂತೆ ಇರಬೇಕು. ಭಂಗಿ. ಆಸನದ ಮೇಲೆ ಸ್ಥಿರವಾಗಿ ಕುಳಿತು ಮನಸ್ಸನ್ನು ಏಕಾಗ್ರಗೊಳಿಸಿ ಇಂದ್ರಿಯಗಳ ಮತ್ತು ಚಿತ್ತದ ವ್ಯಾಪಾರವನ್ನು ನಿಲ್ಲಿಸಿ ಆತ್ಮಶುದ್ಧಿಗಾಗಿ ಯೋಗಾಭ್ಯಾಸ ಮಾಡಬೇಕು. ಶರೀರ. ಕುತ್ತಿಗೆ ಮತ್ತು ತಲೆಯನ್ನು ನೇರವಾಗಿ ಸ್ಥಿರವಾಗಿ ಇಟ್ಟುಕೊಳ್ಳಬೇಕು. ದೃಷ್ಟಿಯನ್ನು ಬೇರೆಡೆ ಹರಿಯಬಿಡದೆ ತನ್ನ ಮೂಗಿನ ತುದಿಯ ಮೇಲೆ ಸ್ಥಿರವಾಗಿರಿಸಬೇಕು. ಮನಸ್ಥಿತಿ. ಪ್ರಶಾಂತವಾದ ಮನಸ್ಸಿನಿಂದ ನಿರ್ಭಯವಾಗಿ ಬ್ರಹ್ಮಚರ್ಯ ವ್ರತದಲ್ಲಿ ಸ್ಥಿತನಾಗಿ ಮನಸ್ಸನ್ನು ಸಂಪೂರ್ಣವಾಗಿ ತನ್ನಲ್ಲಿ, ಪರಮಾತ್ಮನಲ್ಲಿ ಅರ್ಪಿಸಬೇಕು. ಆಹಾರ ಮತ್ತು ವಿಹಾರ. ಯೋಗಿಯು ಅತಿಯಾಗಿ ತಿನ್ನುವವನು ಆಗಬಾರದು, ಪೂರ್ತಿ ಉಪವಾಸ ಮಾಡುವವನು ಆಗಬಾರದು. ಹಾಗೆಯೇ ಅತಿಯಾಗಿ ನಿದ್ರಿಸುವವನು ಅಥವಾ ಸದಾ ಎಚ್ಚರವಾಗಿರುವವನು ಆಗಬಾರದು. ಆಹಾರ, ನಿದ್ರೆ, ವಿಹಾರ ಮತ್ತು ಕೆಲಸಗಳಲ್ಲಿ ಯುಕ್ತವಾದ, ಮಿತವಾದ ನಿಯಮವನ್ನು ಪಾಲಿಸುವವನಿಗೆ ಯೋಗವು ದುಃಖನಾಶಕವಾಗುತ್ತದೆ. 4. ಚಂಚಲ ಮನಸ್ಸನ್ನು ನಿಯಂತ್ರಿಸುವ ಉಪಾಯ. ಧ್ಯಾನದ ಪ್ರಕ್ರಿಯೆಯನ್ನು ಕೇಳಿದ ಅರ್ಜುನನು ಒಂದು ಪ್ರಾಯೋಗಿಕ ಸಮಸ್ಯೆಯನ್ನು ಮುಂದಿಡುತ್ತಾನೆ. ಕೃಷ್ಣ, ಈ ಮನಸ್ಸು ಅತ್ಯಂತ ಚಂಚಲ, ಬಲಶಾಲಿ ಮತ್ತು ಹಠಮಾರಿ. ಅದನ್ನು ನಿಗ್ರಹಿಸುವುದು ಗಾಳಿಯನ್ನು ಹಿಡಿದಿಟ್ಟಂತೆ ಕಷ್ಟಕರವೆಂದು ನಾನು ಭಾವಿಸುತ್ತೇನೆ. ಅದಕ್ಕೆ ಶ್ರೀಕೃಷ್ಣನು ಹೀಗೆ ಉತ್ತರಿಸುತ್ತಾನೆ: ಅರ್ಜುನ, ನೀನು ಹೇಳಿದ್ದು ನಿಜ. ಮನಸ್ಸು ಚಂಚಲ ಮತ್ತು ಅದನ್ನು ನಿಗ್ರಹಿಸುವುದು ಕಷ್ಟವೇ. ಆದರೆ ಅಭ್ಯಾಸ, ಪ್ರಾಕ್ಟಿಸ್ ಮತ್ತು ವೈರಾಗ್ಯ, ಡಿಟ್ಯಾಚ್ಮೆಂಟ್ ಎಂಬ 2 ಸಾಧನಗಳಿಂದ ಅದನ್ನು ಖಂಡಿತವಾಗಿ ನಿಯಂತ್ರಿಸಬಹುದು. ವೈರಾಗ್ಯವೆಂದರೆ ವಿಷಯಗಳಿಂದ ಮನಸ್ಸನ್ನು ಹಿಂತಿರುಗಿಸುವುದು. ಅಭ್ಯಾಸವೆಂದರೆ ಮನಸ್ಸನ್ನು ಮತ್ತೆ ಮತ್ತೆ ಪರಮಾತ್ಮನ ಕಡೆಗೆ ಸೆಳೆಯುವುದು. 5. ಯೋಗಭ್ರಷ್ಟರ ಗತಿ, ಯೋಗ ಮಾರ್ಗದಲ್ಲಿ ವಿಫಲರಾದವರ ಸ್ಥಿತಿ. ಅರ್ಜುನನು ಮತ್ತೊಂದು ಮಹತ್ವದ ಪ್ರಶ್ನೆಯನ್ನು ಕೇಳುತ್ತಾನೆ. ಒಬ್ಬ ವ್ಯಕ್ತಿಯು ಶ್ರದ್ಧೆಯಿಂದ ಯೋಗ ಮಾರ್ಗದಲ್ಲಿ ಹೊರಟು, ಆದರೆ ಪ್ರಯತ್ನ ಸಫಲವಾಗದೆ ಮನಸ್ಸು ಚಂಚಲಗೊಂಡು ಯೋಗಸಿದ್ಧಿಯನ್ನು ಪಡೆಯುವ ಮುನ್ನವೇ ಮರಣ ಹೊಂದಿದರೆ ಅವನ ಗತಿಯೇನು? ಅವನು ಲೌಕಿಕ ಮತ್ತು ಪಾರಮಾರ್ಥಿಕ ಎರಡನ್ನೂ ಕಳೆದುಕೊಂಡು ಛಿದ್ರವಾದ ಮೋಡದಂತೆ ನಾಶವಾಗುತ್ತಾನೆಯೇ? ಶ್ರೀಕೃಷ್ಣನು ಅಭಯ ನೀಡುತ್ತಾ ಹೇಳುತ್ತಾನೆ: ಅರ್ಜುನ, ಕಲ್ಯಾಣಕರವಾದ ಕೆಲಸವನ್ನು ಮಾಡಿದ ಯಾರೊಬ್ಬರಿಗೂ ಎಂದಿಗೂ ದುರ್ಗತಿಯುಂಟಾಗುವುದಿಲ್ಲ. ಯೋಗಭ್ರಷ್ಟನಾದವನು ತನ್ನ ಪುಣ್ಯಕರ್ಮಗಳ ಫಲವಾಗಿ ಪುಣ್ಯವಂತರ ಲೋಕಗಳಲ್ಲಿ ಸ್ವರ್ಗ, ಅನೇಕ ವರ್ಷಗಳ ಕಾಲ ವಾಸಿಸಿ ನಂತರ ಭೂಲೋಕದಲ್ಲಿ ಶುದ್ಧರಾದ, ಶ್ರೀಮಂತರಾದ ಅಥವಾ ಜ್ಞಾನಿಗಳಾದ ಯೋಗಿಗಳ ಕುಟುಂಬದಲ್ಲಿ ಜನಿಸುತ್ತಾನೆ. ಅಲ್ಲಿ ಅವನಿಗೆ ಪೂರ್ವಜನ್ಮದ ಯೋಗ ಸಂಸ್ಕಾರವು ಮತ್ತೆ ಲಭಿಸುತ್ತದೆ ಮತ್ತು ಅವನು ಮೋಕ್ಷ ಸಾಧನೆಗಾಗಿ ಮತ್ತೊಮ್ಮೆ ಪ್ರಯತ್ನವನ್ನು ಮುಂದುವರೆಸುತ್ತಾನೆ. ಅನೇಕ ಜನ್ಮಗಳ ಪ್ರಯತ್ನದ ಫಲವಾಗಿ ಸಕಲ ಪಾಪಗಳಿಂದ ಮುಕ್ತನಾಗಿ ಅವನು ಪರಮಗತಿಯನ್ನು, ಮೋಕ್ಷವನ್ನು ಹೊಂದುತ್ತಾನೆ.
ಅಧ್ಯಾಯದ ಸಾರಾಂಶ. 6ನೇ ಅಧ್ಯಾಯವು ಯೋಗದ ಪ್ರಾಯೋಗಿಕ ಮಾರ್ಗದರ್ಶಿಯಾಗಿದೆ. ಕೇವಲ ಕರ್ಮಫಲ ತ್ಯಾಗದಿಂದ ಆರಂಭಿಸಿ ಮನಸ್ಸನ್ನು ಗೆದ್ದು ಧ್ಯಾನದ ಮೂಲಕ ಆತ್ಮನನ್ನು ಪರಮಾತ್ಮನಲ್ಲಿ ಸ್ಥಿರಗೊಳಿಸುವ ಪ್ರಕ್ರಿಯೆಯನ್ನು ಇದು ವಿವರಿಸುತ್ತದೆ. ಮನಸ್ಸಿನ ಚಂಚಲತೆಯನ್ನು ಒಪ್ಪಿಕೊಂಡು ಅದನ್ನು ಅಭ್ಯಾಸ ಮತ್ತು ವೈರಾಗ್ಯದಿಂದ ನಿಯಂತ್ರಿಸುವ ಉಪಾಯವನ್ನು ಶ್ರೀಕೃಷ್ಣನು ತಿಳಿಸುತ್ತಾನೆ. ಕೊನೆಯಲ್ಲಿ ಯೋಗಮಾರ್ಗದಲ್ಲಿ ಮಾಡಿದ ಸಣ್ಣ ಪ್ರಯತ್ನವೂ ವ್ಯರ್ಥವಾಗುವುದಿಲ್ಲ, ಅದು ಮುಂದಿನ ಜನ್ಮಗಳಲ್ಲಿಯೂ ಮುಂದುವರಿದು ಅಂತಿಮವಾಗಿ ಮೋಕ್ಷಕ್ಕೆ ಕಾರಣವಾಗುತ್ತದೆ ಎಂಬ ಭರವಸೆಯನ್ನು ನೀಡುವ ಮೂಲಕ ಈ ಅಧ್ಯಾಯವು ಸಾಧಕರಿಗೆ ಸ್ಫೂರ್ತಿ ತುಂಬುತ್ತದೆ.